ಹೇಗಿದೆ ಈ ವಿಕ್ರಮ್ ಹೆಣೆದ ಮಹತ್ವದ ಮಹಾಜಾಲ? ನನ್ನ ಸಂಗಾತಿಯಾದ ರಾಧಾಳಿಗೆ ನಾನು ಊದಿದ ಪಿತೂರಿ ಪರ್ವತಕ್ಕೆ ಪ್ರತಿಧ್ವನಿಯಾಗಿ ಪ್ರಜ್ವಲಿಸಿತು. ರಮೇಶ, ಶಿವಣ್ಣನಿಗೆ ಇಲ್ಲದ ಕೆಟ್ಟ ಪಟ್ಟ ಕಟ್ಟಿ ಮನೆ ಬಿಟ್ಟು ಹೊರಗಟ್ಟಿದ ನಿನ್ನ ದಿಟ್ಟ ಸಾಧನೆಗೆ ನಾ ಕೊಟ್ಟ ಕಾಣಿಕೆ ಏನು ಗೊತ್ತೇ? ನಿನ್ನ ಮಡದಿರಾದ ನನ್ನ ಬಾಹುಬಂಧನದ ಹಕ್ಕಿ ಮರುಳೆ. ಶಿವಣ್ಣನಿಗೆ ಬಂದ ಸ್ಥಿತಿ ಮುಂದೆ ನಿನಗೂ ಪಾಳೆ ಇದೆ ಎಂದು ಮರೆಯದಿರುವ ಪವಿತ್ರ ಪಾಪಿ. ನಾನು ಬೀಸಿದ ಬಲೆಯಲ್ಲಿ ಬಂದು ಬೀಳಬೇಕಾದ ಬಣ್ಣದ ಜಿಂಕೆ ಅಂತಿದ್ದ ಜ್ಯೋತಿ, ನನ್ನ ಮಾತ್ ಸಾಧನೆಯಿಂದ ನಂದಿಸುವೆ ನಿನ್ನ ಸಂಸಾರದ ದಿವ್ಯ ಜ್ಯೋತಿಯನ್ನು. ಓ ಜ್ಯೋತಿ, ನೀನಿಲ್ಲಿ? ನೋಡಿ, ನಮ್ಮ ಫ್ಯಾಕ್ಟ್ರಿಗೆ ಯಾರು ಹೊರದೇಶದಿಂದ ಮಾಲು ಖರೀದಿ ಮಾಡಲು ಬರ್ತಾ ಇದ್ದಾರಂತೆ. ಅದಕ್ಕೆ ನಮ್ಮ ಯಜಮಾನರು ಊಟವನ್ನು ಇಲ್ಲಿಗೆ ಕಳಿಸುವಂತ ಫೋನ್ ಮಾಡಿದ್ರು. ಮನೆಯಲ್ಲಿ ಯಾರೂ ಇರಲಿಲ್ಲ, ನಾನೇ ಅವ್ರಿಗೆ ಊಟ ಕೊಟ್ಟು ಬರಬೇಕು ಅಂತ ಹೊರಟಿದ್ದೇನೆ. ನಾಳೆ ಬಿಡಿ. ಸ್ವಲ್ಪ ನಿಲ್ಲು ಜ್ಯೋತಿ. ಆತುರ ಪಟ್ಟು ನಿನ್ನ ಪತಿಗೆ ಊಟ ಒಯ್ಯುತ್ತಿರುವೆ ಅಂದಾಗ ದಾರಿಯಲ್ಲಿ ಅಡ್ಡಾದ ಈ ಭೂಪನಿಗೆ ಏನು ಕೊಟ್ಟು ಹೋಗ್ತಿ? ಮರ್ಯಾದಿಂದ ನಾನು ಈ ದಾರಿ ಬಿಟ್ರೆ ಮುಂದೆ ನನ್ನ ತಂಗಿಯಾಗಿ ನಿನಗೆ ಪ್ರಾಣ ಕೊಡ್ತೀನಿ. ನಿನ್ನಂತ ಸುಂದರಾಂಗಿನಿಯರ ಪ್ರಾಣಕ್ಕೆ ಆಸೆ ಪಡುವವನಲ್ಲ ಈ ವಿಕ್ರಮ್. ನನಗೆ ಬೇಕಾದದ್ದು ನಿನ್ನ ಪ್ರಾಣವಲ್ಲ ಜ್ಯೋತಿ, ನಿನ್ನ ಪ್ರೇಮ. ಇಂದು ಸಂಭೋಗದ ಸುಂದರಿಯಾಗಿ ಒಂದೇ ಒಂದು ಸಾರಿ ನನಗೆ ಸೆರಗು ಹಾಸಿದರೆ ಸಾಕು, ಸೂರ್ಯ ಉಂಡು ಸಾಗಿ ಹೋಗಿ ಬಿಡ್ತೀನಿ. ನೀಚ, ಎಂತ ಹೊಲಸು ಶಬ್ದಗಳನ್ನು ಆಡೋದಕ್ಕೆ ನಾಚಿಕೆ ಆಗೋದಿಲ್ವೇ ನಿನಗೆ? ನಿನ್ನ ತಂದು ಅನ್ನ ಹಾಕಿದವರ ಮನೆಗೆ ಕನ್ನ ಹಾಕುವ ಕಳ್ಳ ನೀನು. ನಿನ್ನಂತ ಕಳ್ಳನಿಗೆ ನಿತ್ಯ ಅನ್ನ ಹಾಕ್ತಾ ಇದ್ದಾರಲ್ಲ ನನ್ನ ಗಂಡ, ಅಷ್ಟಾದ್ರೂ ಜ್ಞಾಪಕ ಬೇಡವೇನೋ ಭಂಡ? ಸೊಕ್ಕಿನಿಂದ ನಡೆಯುವ ಗಯ್ಯಾಳಿಗರತೆ ನೀನು. ಈ ನಿನ್ನ ಅಂತರಂಗದ ಅಮೃತವನ್ನುಂಡರೆ ನನ್ನ ಆತ್ಮಕ್ಕೆ ಶಾಂತಿ. ಸುಮ್ಮನೆ ಶೀಲದ ಶಿಖರವನ್ನೇರಿ ಕೈಲಾಸ ಕಾಣಬೇಡ. ಒಲಿದು ಒಂದಾಗು, ಬಾಯಿ ತೆರೆದ ಭೂಮಿ ಬಸಿರಾಗುವಂತೆ. ಬಾಯಿ ಮುಚ್ಚೋ ನೀಚ. ನಿನ್ನಂತ ಕೆಟ್ಟ ಕಾಮಕನ ಬಾಯಲ್ಲಿ ಆ ಬಸರಿ ಎಂಬ ಪವಿತ್ರವಾದ ಶಬ್ದವನ್ನೇ ಕಾದು ಅದರ ಅರ್ಥವನ್ನೇ ಅರಿಯಲಾರದ ನೀನು ಉಣ್ಣೋದಕ್ಕೆ ಅನ್ನವಾದರೇನು, ಹಂದಿಯಾದರೇನು, ಎಲ್ಲವೂ ಒಂದೇ ಎಂದು ತಿಂದು ಬದುಕುವ ನೀನೊಂದು ಶ್ವಾನ. ಸಾಕು, ಬಾಯಿ ಮುಚ್ಚು ಹೈಮಾಲಿ. ನೀನು ಗರತಿ ಎಂದ ಮಾತ್ರಕ್ಕೆ ಗಾಂಭೀರ್ಯವಾಗಿ ಉಪ್ಪಿ ಹೇಳಬೇಡ ಈ ನಿನ್ನ ದೊಡ್ಡಿಸ್ತಿಕೆಯನ್ನು. ಜ್ಯೋತಿ, ಕಾಡಿನಲ್ಲಿ ಒಂಟಿಯಾಗಿ ಸಿಕ್ಕು ಬಿದ್ದ ಜಿಂಕೆ ನೀನು. ಈ ಬೇಟೆಗಾರನ ಬಲೆಯಲ್ಲಿ ಸಿಕ್ಕು ಬಿದ್ದ ಜಿಂಕೆ ಎಷ್ಟು ಒದ್ದಾಡಿದರೇನು ಪ್ರಯೋಜನ? ಎಷ್ಟಿದ್ದರೂ ಈ ಬೇಟೆಗಾರನ ಸ್ವತ್ತಲ್ಲವೇ ಈ ಜಿಂಕೆ. ಈ ಜಿಂಕೆಗೆ ನೀನು ಆಸೆ ಪಟ್ರೆ ಮುಂದೆ ರಕ್ತಪಾತ ಹರಿದಿತ್ತು ಜೋಕೆ. ನಿಮ್ಮಂತ ಗಂಡಸರಿಗೆ ನಮ್ಮಂತ ಘನತೆಯರು ಮೊಸದಿಟ್ಟಿದ್ದಾರೆ ಮಹತ್ವವಾದ ಖಡ್ಗವನ್ನ. ಅದನ್ನ ನೆನಪಿಟ್ಟುಕೋ ಭಂಡ. ಮಹತ್ವದ ಖಡ್ಗ ಗರತಿಯರು. ಜ್ಯೋತಿ, ನಿಮ್ಮಂತ ಗರತಿಯರು ಎಂತ ಮಹತ್ವದ ಖಡ್ಗ ಮಸೆದರು ಕತ್ತರಿಸಲಾಗದು ಈ ನನ್ನ ಕತ್ತು. ನಿನ್ನ ಸಂಸಾರದ ದೋಣಿ ಸರಿಯಾಗಿ ನಡೆಯಬೇಕಾದರೆ ತಡ
ನನ್ನನ್ನಪ್ಪಿ ಮುತ್ತಿಕ್ಕು. ಅಣ್ಣ ಹಾಕಿದವರ ಮನೆಗೆ ಕಣ್ಣ ಹಾಕಬೇಕಾದರೆ ಚೆನ್ನಾಗಿ ಅರ್ಥ ಮಾಡಿಕೋ ಈ ವಿಕ್ರಮನ ತಾಕತ್ತು. ತುಪ್ಪ ಸವಿದೆ ಅಲಗ ನಕ್ಕಿದ ಸ್ವಡಗನಂತೆ ನಿನ್ನ ಬಾಳ್ವೆ. ನೀನು ಮುಂದೆ ಮನುಷ್ಯನಾಗಿ ಬಾಳೋದನ್ನ ಕಲಿತುಕೋ. ಮುಂದೆ ಸತ್ತಾಗ ನರಕದಲ್ಲಾದ್ರೂ ನಿನಗೆ ಸ್ಥಾನ ಸಿಕ್ಕಿತು. ಅದನ್ನಾಯ್ತು, ಮೊದಲಿನಿಂದ ಕಾಲ್ಕೆತ್ತು. ಹಾಗಾದರೆ ನನ್ನನ್ನು ಸ್ವಲ್ಪ ಬಿಗಿದಪ್ಪಿ ಮುತ್ತಿಕ್ಕು. ಈ ನಿನ್ನ ಸುಂದರ ಹೊಂಬಣ್ಣದ ಮೆತ್ತನೆಯ ಮೈದೊಗಲಪ್ಪಿಗೆಯಲ್ಲಿ ಆನಂದದಿಂದ ಚಿರಶಾಂತಿ ಹೊಂದುವೆ ಸ್ವಲ್ಪ ಹೊತ್ತು. ಈ ನಿನ್ನ ಗುಲಾಬಿ ಕೆನ್ನೆಯ ಮಧ್ಯದಲ್ಲಿ ಅದೇ ನಡಗಿದೆಯೋ ಹೊತ್ತು ಮೀರಿದಂತೆಲ್ಲ ನನ್ನ ಹೃದಯಾಂತರಂಗದಲ್ಲಿ ಪುಟಿದೇಳುತ್ತಿದೆ. ನಿನ್ನ ಅದರದ ಸವಿ ಉಣಬೇಕೆಂಬ ಹಂಬಲದ ಸತ್ತು. ಬಾಳೆಲ್ಲ ಕಾಮಾಗಿ ಕೈ ಬಿಟ್ಟು ಮಾತಾಡೋ ಮತೆ ಹೀನ. ಯಾರು ಇಲ್ಲದ ಈ ಕಾಡಿನಲ್ಲಿ ಒಂಟಿ ಹೆಣ್ಣೆಂದು ನನ್ನನ್ನು ತಡೆವಿಕೊಂಡದ್ದೇ ನಿಜವಾದ್ರೆ ಈ ನಿನ್ನ ಕೆಟ್ಟ ಕೃತಿಯನ್ನು ಕಂಡ ಆ ಪರಮಾತ್ಮ ಇಲ್ಲಿರುವ ಕಾಡು ಪ್ರಾಣಿಗಳನ್ನೆಲ್ಲ ಬೆನ್ನಟ್ಟಿಸಿ ನಿನ್ನ ಪ್ರಾಣವನ್ನೇ ಬಲಿ ತೆಗೆದುಕೊಂಡು ಬಿಟ್ಟಾನು. ಅದನ್ನು ಅರಿತುಕೊಂಡು ಮೊದಲು ಇಲ್ಲಿಂದ ಸುಮ್ಮನೆ ಕಾಲು ಕಿತ್ತು. ನಿನಗೆ ಒಳ್ಳೆ ಮಾತನ್ನು ಹೇಳ್ತಾ ಇದ್ದೀನಿ. ನೀನು ನಿಜವಾದ ಮೀಸೆ ಹೊತ್ತ ಗಟ್ಸೆ ಹಾಕಿದ್ರೆ ಒಂದ್ ಹೆಜ್ಜೆ ಮುಂದಿಟ್ಟು ಬಾರೋ ನೋಡ್ತೇನೆ. ಜ್ಯೋತಿ, ನನ್ನನ್ನು ಕೊಲ್ಲಲು ಬಂದ ಪ್ರಾಣಿಗಳಿಗೆ ಹೇಗೆ ಮಾಟ ಮಾಡಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ನನ್ನದೇ ಆದ ಈ ಸಾಮ್ರಾಜ್ಯದಲ್ಲಿ ಸ್ವಲ್ಪ ಹೊತ್ತು ನಿನ್ನ ಹೃದಯದ ಮೇಲೆ ಬರೆದು ಕಳುಹಿಸುವೆ ಒತ್ತಕ್ಷರಗಳ ರಕ್ತಾಕ್ಷರ. ಪಾಪಿಯತಮೆ, ಎಂದಿದ್ದರೂ ಈ ವಿಕ್ರಮಣ ಜಾಲದಲ್ಲಿ ಬೀಳಬೇಕಾದ ನಿನ್ನ ಬಾಳು ನನ್ನಿಂದಲೇ ಹಾಳು. ಬಾ. ಮಾಡುತ್ತಿರುವೆಯೋ? ಬೇಡ, ಅವನನ್ನು ಚುಚ್ಚಿ ಸಾಯಿಸಿದ್ರೆ ನಿನಗೆ ನನ್ನ ಆಣೆ ಆಗಿದೆ. ನಿನ್ನ ಕೋಪಕ್ಕೆ ಆ ಪ್ರಾಣಿ ಎಷ್ಟರ ಮಾತು. ಹೋಗಿ ಬಿಟ್ಟು ಬಿಡಲ್ಲ. ಇಂಥ ಬಂಡ್ರನ್ನ ಕೊಲ್ಲೋದು, ನರಕ ತಿನ್ನುವ ನಾಯಿಯನ್ನ ಕೊಲ್ಲೋದು ಹೋಗ್ಲಿ ಬಿಟ್ಟು ಬಿಡೋಣ. ನಿನ್ನ ಕೋಪಕ್ಕೆ ಸ್ವಲ್ಪ ಶಾಂತಿ ತಂದ್ಕೊಂಡ. ಆನೆಯಿಟ್ಟು ಎಂತ ತಪ್ಪು ಮಾಡಿದೆ ಎಂಬ ಚಂಡಾಲರುಳ್ಳ ಚಂಡಾಲಿ ನಿಮ್ಮಂತೂ ನಾರಿಯರ ಹಣೆ ಮೇಲೆ ನಿತ್ಯ ಬಾಳುವ ಸಿಂಧೂರದಂತೆ ಹಚ್ಚಿ ಬಿಡುತ್ತಿದ್ದೆ ಇವಳ ತಿಲಕವನ್ನು ಬೇಡ ನೋಡು, ಇಂಥ ಕೆಟ್ಟ ಹುಳಗಳನ್ನು ಕೊಲ್ಲೋದ್ರಿಂದ ನಿನ್ನ ವೀರತನಕ್ಕೆ ಧಕ್ಕೆ ಬರುತ್ತದೆ. ಇನ್ನಾದರೂ ಅವನು ಮನುಷ್ಯನಾಗಿ ಬಾಳೋದನ್ನ ಕಲ್ತ್ಕೊಳ್ಳಲಿ. ಹೋಗ್ಲಿ ಬಿಟ್ಟು ಬಿಡಲ್ಲ. ನನ್ನ ಮಾನತ್ವಕ್ಕೆ ಮುನ್ನೆಚ್ಚರಿಕೆ ಕೊಟ್ಟು ನನ್ನನ್ನೇ ಅಪಮಾನಗೊಳಿಸ್ತೀರಾ? ಕಾಳಿಂಗ, ಈ ಅಧ್ಯಾಯ ಇಷ್ಟಕ್ಕೆ ಮುಗಿಯಲಿಲ್ಲ, ನೆನಪಿಟ್ಟುಕೋ. ದ್ವೇಷದಿಂದ ನನ್ನನ್ನು ಕೊಂದು ಹಾಕಬೇಕೆಂಬ ನಿನ್ನ ಇಚ್ಛೆ ಫಲಿಸಲಿಲ್ಲ ಅಲ್ಲವೇ? ನಲ್ಲಿವರಿಗೆ ಉತ್ತಮನ ಕೊಡುವೆಯೋ? ನಲ್ಲೆಯವರಿಗೆ ನಿರುತ್ತ ಕೊಟ್ಟರೆ ಮತ್ತೆ ಎತ್ತಬೇಕಾಗುತ್ತದೆ ನನ್ನ ಕತ್ತಿಯನ್ನು. ನನ್ನ ತಂಗಿ ಆನೆ ಇಟ್ಟ ಮೇಲೆ ಎಲ್ಲ ಎತ್ತುವುದು ತನ್ನಗಿದೆ. ಬದುಕಿಗೂ ಎಲ್ಲ ಬೇಡ, ಹೋಗ್ತೀನಿ ಕಾಳಿಂಗ. ಆಮೇಲೆ ನಾನು ಒಂದು ಪ್ಲಾನ್ ಮಾಡ್ತೀನಿ. ಈ ಅಧ್ಯಾಯ ಇಷ್ಟಕ್ಕೆ ಮುಗಿಯಲಿಲ್ಲ, ನೆನಪಿಟ್ಟುಕೋ. ನಾನಿನ್ನು ಬರುತ್ತೇನೆ.
ಮಾಲ ಖರೀದಿ ಮಾಡಲು ಬರ್ತಾ ಇದ್ದಾರೆ, ಊಟವನ್ನ ಇಲ್ಲಿಗೆ ಕಳಿಸ್ಕೊಟ್ಟು ಬಿಡು ಅಂತ ಹೇಳಿದ್ರು. ಅವರಿಗೆ ಊಟ ತೆಗೆದುಕೊಂಡು ಕೊಡಲು ಹೊರಟಿದ್ದೆ ಅಣ್ಣ ಆಫೀಸ್ಗೆ. ಅಷ್ಟರಲ್ಲಿ ಈ ಕಾಡಿನಲ್ಲಿ ಈ ಪ್ರಾಣಿ ನನ್ನನ್ನು ಕಾಡಿ ಬಿಡ್ತು ಅಣ್ಣ. ನನಗೇಕೋ ತುಂಬ ಭಯವಾಗ್ತಾ ಇದೆ ಅಣ್ಣ. ನನ್ನ ಸಂಸಾರದಲ್ಲಿ ಇಂಥ ಪಾಪಿಗಳೆಲ್ಲ ಎಲ್ಲಿ ಎಂತೆಂಥ ವಿಪತ್ತುಗಳನ್ನ ತಂದು ಹುಟ್ಟುತ್ತಾರೋ ಅಂತ ನನಗೆ ದಿಕ್ಕಿ ತೋಚದಂತಾಗಿದೆ ಅಣ್ಣ, ತೋಚದಂತಾಗಿದೆ. ಜ್ಯೋತಿ, ಎಂತ ದೊಡ್ಡ ಬೆದರಿಕೆಗೆ ನೀನೇಗೆ ಎದುರುತ್ತೀಯಮ್ಮ? ಎಷ್ಟೇ ಆದರೂ ನೀನು ಎನ್ನ ಜೀವವಲ್ಲವೇ? ನನ್ನನೆಲ್ಲ ಮನಕ್ಕೆ ನೀನೇ ಸಂತೈಸಿಕೊಳ್ಳಬೇಕು.